ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಬಾಳೆಹೊನ್ನೂರು ಶ್ರೀಗಳ ಅದ್ದೂರಿ ಸಾರೋಟೋತ್ಸವ, ಸಹಸ್ರ ಸಂಖ್ಯೆಯಲ್ಲಿ ಭಕ್ತರ ಆಗಮನ. ಅತ್ಯಂತ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ ಕೆಂಗೇರಿ ಉಪನಗರದಲ್ಲಿ ನಡೆಯಿತು. ಬಾಳೆಹೊನ್ನೂರು ಶ್ರೀ ಮದ್ರಂಬಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯವೊಳಗೆ ವಿಶೇಷ ಕಾರ್ಯಕ್ರಮಗಳು 2 ದಿನಗಳ ಕಾಲ ನಡೆಯಿತು. 11ನೇ ತಾರೀಕು ಶನಿವಾರ ಸಾಯಂಕಾಲ ಕೆಂಗೇರಿ ಉಪನಗರದ SJR ಶಾಲೆಯ ಮುಂಭಾಗದಿಂದ ಶ್ರೀ ರಂಭಾಪುರಿ ಶ್ರೀಗಳವರನ್ನು ಸಾರೋಟಿನೊಳಗೆ ಮೆರವಣಿಗೆಯನ್ನು ಮಾಡಲಾಯಿತು. ಸಾರೋಟ್ ಮೆರವಣಿಗೆಗೂ ಮುನ್ನ SJR ಶಾಲೆಯ ಸಭಾಂಗಣದೊಳಗೆ ಒಂದು ಸಣ್ಣ ಕಾರ್ಯಕ್ರಮ ನೆರವೇರಿತು. ಶಾಲೆಯ ಪದಾಧಿಕಾರಿಗಳು ಪಾದಪೂಜೆಯನ್ನು ನೆರವೇರಿಸಿದರು. ಆ ಸಂದರ್ಭದೊಳಗೆ ಖ್ಯಾತ ಕಲಾವಿದೆ ಗೀತಾ ಭತ್ತದ್ರವರು ವಚನವನ್ನು ಗಾಯನ ಮಾಡಿದರು. ಅಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಅಲ್ಲಿಂದ ಬಂಡೆ ಮಠದವರೆಗೆ ಮೆರವಣಿಗೆ ಸಾಕ್ತು. ಬಂಡೆ ಮಠದ ಮೆರವಣಿಗೆಯ ನಂತರ ಬಂಡೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಭಕ್ತರಿಗೆ ಆಶೀರ್ವಾದಕ್ಕೆ ಕುಳಿತರು. ಆದರೆ ಸಮಯ ಜಾಸ್ತಿಯಾಗಿದ್ದರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಸ್ಥಳಾವಕಾಶವಾಗದೆ ಭಕ್ತರು ಅಲ್ಲೇ ಕುಳಿತಿದ್ದರು. ಅನೇಕರು ಆ ಮಾತುಗಳನ್ನು ಆಡಿದ್ರು. ಭಕ್ತರ ಮಾತುಗಳನ್ನು ಕೇಳಿದ ನಂತರದೊಳಗೆ ಭಕ್ತರನ್ನು ಕೂಡ ಶ್ರೀ ರಂಭಾಪುರಿ ಶ್ರೀಗಳವರು ಆಶೀರ್ವಾದವನ್ನು ಮಾಡಿ ಒಂದು ವಿಶೇಷವಾದ ಮಾತನ್ನು ಹೇಳಿದರು. ವಿರಕ್ತ ಮಠದವರು ನಮ್ಮನ್ನು ಆಹ್ವಾನಿಸುವುದು ವಿರಳ. ಆ ಕೆಲಸವನ್ನು ಕೆಂಗೇರಿ ಬಂಡೆ ಮಠದ ಏಕದಳ ಬಿಲ್ವೆ ಬಂಡೆ ಮಠದ ಚರಮೂರ್ತಿ ಸಚ್ಚಿದಾನಂದ ಸ್ವಾಮಿಗಳು ಮಾಡೋದ್ರ ಮೂಲಕವಾಗಿ ವಿಶಿಷ್ಟ ಗೌರವವನ್ನು ಮಾಡಿದ್ದಾರೆ. ಅವರಿಗೆ ನಾವು ವಿಶೇಷ ಪ್ರಶಸ್ತಿಯನ್ನು ನೀಡಿ ಅನುಗ್ರಹವನ್ನು ಮಾಡ್ತೇವೆ ಎನ್ನುವಂಥ ಮಾತುಗಳನ್ನು ಆಡಿ ಎಲ್ಲರ ಪರವಾಗಿ ಬಂಡೆ ಮಠದ ಶ್ರೀಗಳನ್ನು ಅಭಿನಂದಿಸಿದರು. ಈ ಬಂಡೆ ಮಠದ ಶ್ರೀಗಳು ಹಾಗೇನೆ, ಯಾರು ಬೇರೆ ಬೇರೆ ಏನಾರು ಹೇಳಬಹುದು, ಅವರು ಪ್ರತಿಯೊಂದು ಧರ್ಮದ ಕೆಲಸಕ್ಕೆ ತಮ್ಮಿಂದ ಆದ ಕಾರ್ಯವನ್ನು ನಡೆಸ್ಕೊಡ್ತಾರೆ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ಅವರು ಅಭಿನಂದಿಸಿದರು. ಕಾರ್ಯಕ್ರಮದೊಳಗೆ ಸಂಜೆ ಒಂದು ಆಶೀರ್ವಾದ ಕಾರ್ಯಕ್ರಮ ನಡೀತು. ಅವತ್ತು ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ಸಕ್ಕಂಥ ಜವರಾಯಗೌಡರು ಆಗಮಿಸಿದರು. ST ಸೋಮಶೇಖರ್ ಶಾಸಕರು ಆಗಮಿಸಿದರು. ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಎಂ ರುದ್ರೇಶ್ ಆಗ್ಬೋದು, ನಂಜುಂಡೇಶ್ ಅವರು ಆಗ್ಬೋದು, ಮಂಜುನಾಥ್ ಆಗ್ಬೋದು, ಶಶಿಕುಮಾರ್ ಆಗ್ಬೋದು, ಹೀಗೆ ಹಲವು ಸಂಖ್ಯೆಗಳು, ಅನಿಲ್ ಚಳಗೇರಿ, VV ಸತ್ಯನಾರಾಯಣ, ಬಹುದೊಡ್ಡ ಪಟ್ಟಿ ಇದೆ. ಆ ರೀತಿಯಾಗಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಪಾಲ್ಗೊಳ್ಳೋದ್ರ ಮೂಲಕವಾಗಿ ಶ್ರೀಗಳವರ ಆಶೀರ್ವಾದವನ್ನು ಪಡೆದರು. ಬೆಳಗ್ಗೆ ಇಷ್ಟಲಿಂಗ ಪೂಜೆ ಹಾಗೂ ಶಿವದೀಕ್ಷೆ ಕಾರ್ಯಕ್ರಮ ನೆರವೇರಿತು. ಶ್ರೀಗಳವರು ಇಲ್ಲಿ ಹಿಂದಿನ ಸಂಜೆ ಆಶೀರ್ವಾದನ ಮಾಡುವ ಸಂದರ್ಭದಲ್ಲಿ ಕೂಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಪಂಚಾಕ್ಷರಿ, ಅವರ ಶ್ರೀಮತಿ ಅನುಪಮ ಪಂಚಾಕ್ಷರಿ, ರುದ್ರೇಶ್ ಹಾಗೂ ಅವರ ಶ್ರೀಮತಿಯವರು ಕುಳಿತು ಇಷ್ಟಲಿಂಗ ಪೂಜೆಯ ಮುನ್ನ ಶಿವದೀಕ್ಷೆಯನ್ನು ಪಡೆಯುವಂಥವರಿಗೆ ಶಿವಲಿಂಗವನ್ನು ಇಟ್ಟು ಪೂಜೆಯನ್ನು ಮಾಡ್ತಾಯಿದ್ರು.
ಪೂಜೆಯ ವಿವರ ನಿಮ್ಮ ಗಮನಕ್ಕೆ ಕೊಡ್ತವೆ. ಆ ಪೂಜೆಯನ್ನು ಮಾಡಿದ ನಂತರ ಇಷ್ಟಲಿಂಗ ಪೂಜೆ ಆದ ಮೇಲೆ ಶಿವಲಿಂಗ ದೀಕ್ಷೆಗೆ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸುಮಾರು 150ರಿಂದ 200ಕ್ಕೂ ಹೆಚ್ಚು ಭಕ್ತರು ಆಗಮಿಸಿ ಶಿವದೀಕ್ಷೆಯನ್ನು ಪಡೆದಂಥದ್ದು. ಬೆಳಗ್ಗಿನ ಕಾರ್ಯಕ್ರಮಗಳಿಗೆ ಬಂಡೆ ಮಠ ತುಂಬಿ ತುಳುಕಾಡ್ತಾ ಇತ್ತು. ಸಹಸ್ರ ಸಂಖ್ಯೆಯೊಳಗೆ ಭಕ್ತರು ಆಗಮಿಸಿದರು ಅನ್ನುವಂಥದ್ದು. ಕಾರ್ಯಕ್ರಮಗಳಿಗೆ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿದರು. ಅದಾದಮೇಲೆ ಆಶೀರ್ವಚನವೂ ಕೂಡ ಮಾಡಿದರು. ವೇದಿಕೆಯ ಕಾರ್ಯಕ್ರಮ ನೆರವೇರಿತು. ವೇದಿಕೆಯ ಕಾರ್ಯಕ್ರಮ ಹಿಂದಿನ ದಿವಸ ಕಾರ್ಯಕ್ರಮದೊಳಗೆ ಕಾಡಸಿದ್ದೇಶ್ವರ ಮಠ ನೊಣವಿನಕೆರೆಯ ಶ್ರೀ ಮಣಿಪ್ರಸ ಚರಮೂರ್ತಿ ಡಾಕ್ಟರ್ ಕರೀರ್ ಶುಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮಿಗಳು ಭಾಗವಹಿಸಿದರು. ಹಾಗೆಯೇ ನಮ್ಮ ಕೆಂಗೇರಿ ಏಕದಳ ಬಿಲ್ವ ಬಂಡೆ ಮಠದ ಶ್ರೀಗಳವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷತೆ ದಾರಿ ಧರ್ಮ ಮತ್ತು ಸಂಸ್ಕೃತಿ ಕೇವಲ ಪೂಜೆಗೆ ಅಥವಾ ಮನೆಗಳಿಗೆ ಮಠಗಳಿಗೆ ಸೀಮಿತವಾಗಬಾರದು. ಈ ಸಮಾರಂಭದ ಹೆಸರು ಹೇಳುವಂತೆ ಜನಜಾಗೃತಿ ಆಗಬೇಕು. ಸಮಾಜದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಸೌಹಾರ್ದ ಮೂಡಿಸುವುದೇ ನಿಜವಾದಂತಹ ಧರ್ಮ. ಬಸವಣ್ಣನವರು ಹೇಳಿದಂತೆ ಸತ್ಯ ನುಡಿಯುವುದೇ ದೇವಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸತ್ಯ ಮತ್ತು ಸದಾಚಾರವೇ ಧರ್ಮದ ಸಾರ. ಶ್ರೀ ರಂಭಾಪುರಿ ಪೀಠ ಇದೇ ಹಾದಿಯಲ್ಲಿ ಮುನ್ನಡೀತಾ ಇರುವಂಥದ್ದು ನಮಗೆಲ್ಲರೂ ತುಂಬ ಸಂತೋಷ ತರುವಂಥ ಸಂಗತಿ. ಗುರುಗಳು ನೆರವೇರಿಸಿರುವ ಇಷ್ಟಲಿಂಗ ಪೂಜೆ ಕೇವಲ ಆಚರಣೆಯಲ್ಲ, ಇದು ಭಕ್ತರ ಬದುಕಿನಲ್ಲಿ ಪರಿವರ್ತನೆ ತರಬಲ್ಲಂಥ ಧರ್ಮದೀಪ, ಜ್ಞಾನದ ಬೆಳಕು. ಪರಮಪೂಜ್ಯ ಶ್ರೀಗಳು
ತಮ್ಮ ಅನುಷ್ಠಾನಗಳ ಜೊತೆಗೆ ಸಮಾಜದಲ್ಲಿ ಧರ್ಮನಿಷ್ಠೆ, ಜನರಿಗೆ ಆಧ್ಯಾತ್ಮಿಕ ಅರಿವು ಮೂಡಿಸ್ತಾ ಇರುವಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಶ್ರೀಮಠದ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವ ಮಂತ್ರ ನಮ್ಮ ಸಾಮಾಜಿಕ ಮತ್ತು ವೈಯಕ್ತಿಕ ಬದುಕಿಗೆ ದಾರಿಯಾಗಬೇಕು. ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರೂ ಒಂದೇ ಭಾವನೆಯನ್ನು ಗಟ್ಟಿಗೊಳಿಸುವುದೇ ಮಾನವ ಧರ್ಮ. ನಮ್ಮ ಪರಿಶ್ರಮದ ಜೊತೆಗೆ ಸಂಸ್ಕಾರವನ್ನು ಮೈಗೂಡಿಸಿಕೊಂಡಾಗ ಬದುಕು ಸಾರ್ಥಕವಾಗುತ್ತದೆ, ಸಮಾಜ ಸಶಕ್ತವಾಗುತ್ತದೆ. ಭಕ್ತರಲ್ಲಿ ಉತ್ತಮ ಸಂಸ್ಕಾರವನ್ನು ಬಿತ್ತಬೇಕು ಎನ್ನುವ ಉದ್ದೇಶದಿಂದ ಪರಮಪೂಜ್ಯ ಶ್ರೀಗಳು ತಮ್ಮ ಜೀವನ ಮುಡುಪಾಗಿಟ್ಟಿದ್ದಾರೆ. ರಂಭಾಪುರಿ ಪೀಠದ ಸಂಸ್ಕಾರ ವಿಶ್ವಕ್ಕೆ ಮಾದರಿಯಾಗಿದೆ. ನಮ್ಮ ಎಲ್ಲ ಆಚರಣೆಗಳ ಹಿಂದೆ ಆಧ್ಯಾತ್ಮಿಕ ಸಂದೇಶ ಇದೆ. ಶ್ರೀ ರಂಭಾಪುರಿ ಜಗದ್ಗುರು ಸಾರೋಟೋತ್ಸವ ಕೂಡ ಭಕ್ತರಿಗೆ ಗುರುಗಳ ಮೇಲಿರುವ ಈ ಪೀಠದ ಮೇಲಿರುವ ಭಕ್ತಿಯ ಸಂಕೇತ ಮತ್ತು ನಮ್ಮ ಪರಂಪರೆಯ ಹಿರಿಮೆ. ಈ ಆಧುನಿಕ ಕಾಲದಲ್ಲಿ ನಮ್ಮ ಧರ್ಮ, ಸಂಸ್ಕೃತಿ, ಸಂಸ್ಕಾರಗಳನ್ನು ನಾವು ಮರೆಯಬಾರದು. ಇಷ್ಟಲಿಂಗ ಪೂಜೆ ಮತ್ತು ಶಿವದೀಕ್ಷೆ ಅಂತ ಆಗಲಿ ಏನೇ ಸೇವೆ ಮಾಡಬೇಕು ಅಂದರೆ ಅದಕ್ಕೆ ಗುರುಗಳ ಆಶೀರ್ವಾದ ಹಾಗೂ ದೇವರ ಕೃಪೆ ಇರುತ್ತೆ ಅನ್ನೋದಕ್ಕೆ ಈ ಕಾರ್ಯಕ್ರಮವೇ ಒಂದು ಉದಾಹರಣೆ. ಏಕೆಂದರೆ ನಾನು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷನಾದ ಮೇಲೆ ಒಂದು ಸಣ್ಣದಾದ ಒಂದು ಕಾರ್ಯಕ್ರಮ ಮಾಡೋಣ ಯಾವ ರೀತಿ ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಇಷ್ಟಲಿಂಗ ಪೂಜೆ ಹಾಗೂ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಾಗೂ ಲಿಂಗಧಾರಣೆ ಕಾರ್ಯಕ್ರಮ ಮಾಡೋಣ ಅಂತ ನನಗೆ ಒಂದು ಆಲೋಚನೆ ಬಂತು. ಆಗ ನಾನು ನನ್ನ ಸ್ನೇಹಿತನಾದ ರುದ್ರೇಶ್ ಅವರನ್ನು ಅಲ್ಲಿ ಚರ್ಚೆ ಮಾಡಿ ನಾನು ಬಂಡೆ ಮಠದ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಅವರಲ್ಲಿ ಬೇಡಿಕೊಂಡೆ, ಸ್ವಾಮಿ ನಾವು ಈ ರೀತಿ ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡೋಣ, ಒಂದು 108 ಜನಕ್ಕೆ ಲಿಂಗಧಾರಣೆ ಹಾಗೂ ಇಷ್ಟಲಿಂಗ ಪೂಜೆ ಮಾಡೋಣ ಅಂತ ಕೇಳಿದಾಗ ಬುದ್ಧಿಯವರು ಒಂದೆರಡು ನಿಮಿಷ ಯೋಚನೆ ಮಾಡಿದ್ರು. ಶ್ರೀಮದ್ ರಂಭಾಪುರಿ ಮಹಾಸನ್ನಿಧಿಯವರ ಇಷ್ಟಲಿಂಗ ಪೂಜೆ ಹಾಗೂ ಧಾರ್ಮಿಕ ಜನಜಾಗೃತಿ ಧರ್ಮ ಕಾರ್ಯ ಆಗ್ತೈತಲ್ಲ, ಇದು ಈ ಕೆಂಗೇರಿ ವಿಭಾಗದಲ್ಲಿ ಇದು ಫಸ್ಟು ಅಂತ ಅಂದರೆ ಬಹುಶಃ ತಪ್ಪಾಗಲಾರ್ದು. ಯಾಕೆಂದರೆ ರಂಭಾಪುರಿ ಪೀಠಕ್ಕೂ ಹಾಗೂ ಏಕದಳ ಬಿಲ್ವ ಬಂಡೆ ಮಠದ ಸಚ್ಚಿದಾನಂದ ಮಹಾಸ್ವಾಮೀಜಿಯವರಿಗೂ ಭಾಳ ಅವಿನಾಭಾವ ಸಂಬಂಧ. ನಾವು ಭಾಳಷ್ಟು ಕಡೆ ನೋಡ್ತೀವಿ. ಇವತ್ತು ನಮ್ಮ ಸಮಾಜದ ಒಳಜಗಳಗಳನ್ನೆಲ್ಲ ನಾವು ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ವಿರಕ್ತ ಗುರುಗಳೆಲ್ಲ ನಾವೇ ಬೇರೆ ಅಂತಾರೆ, ಎಲ್ಲ ಧರ್ಮವನ್ನು ಒಡೆಯುವಂಥ ಸನ್ನಿವೇಶದಲ್ಲಿ ಇವತ್ತು ಪಂಚಪೀಠದ ಅದು ಮೊದಲನೇ ಪೀಠದ ರಂಭಾಪುರಿ ಮಹಾಸನ್ನಿಧಿಯವರನ್ನು ಭಾಳ ಅದ್ಭುತವಾದ ಮೆರವಣಿಗೆಯ ಮೂಲಕ ಕರ್ಕೊಂಡ್ಬಂದು ಇವತ್ತು ತಮ್ಮ ಮಠದಲ್ಲಿ ಇಷ್ಟಲಿಂಗ ಪೂಜೆ ಮಾಡಿ ಜನರಿಗೆ ಆಶೀರ್ವಾದ ಮಾಡ್ತಾ ಇರುವಂತಹ ವಿರಕ್ತ ಮೂರ್ತಿ ಯಾರಾದರೂ ಇದ್ದರೆ ಅದು ನಮ್ಮ ರಾತ್ರಿ ಪರಿಶ್ರಮವನ್ನು ವಹಿಸಿ ಇವತ್ತು ಯಶಸ್ಸಿನ ಒಂದು ಹಾದಿಯನ್ನು ಇಡಲಿಕ್ಕೆ ಬಹಳ ಪರಿಶ್ರಮ ಪಟ್ಟಂಥವರು. 100 ವರ್ಷ ಬದುಕಿದ್ದೀವಿ. ಅದರಲ್ಲಿ ಒಬ್ಬ ವಚನಕಾರ ಹೇಳಿದ್ದಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ನೆರೆ ಒಡೆಯ ಕುದಿಗೆಳೆಯಂದೇ ಮರಾಮನ ಅಂತಂದು. ಭಾಳ ಶಾರ್ಟ್ ಪೀರಿಯಡ್ ಇದೆ ಮನುಷ್ಯನಿಗೆ, ಭಾಳ ಆಯುಷ್ ಕಡಿಮೆ ಇದೆ. ಆ ಕಡಿಮೆ ಹೇಳಕ್ಕೆ 14 ವರ್ಷ ಆಯುಷ್ ಇರೋದು ನಿಮಗೆ. ಅರ್ಧ ಆಯುಷ್ ಹೋಗ್ಬಿಟ್ಟು ಮಲ್ಕೊಂಡು ಹೋಗುತ್ತೆ. ಬಾಲ್ಯದಲ್ಲಿ 16 ವರ್ಷ ಹೋಗುತ್ತೆ, ಮುಕ್ತಿನಲ್ಲಿ 20 ವರ್ಷ ಹೋಗುತ್ತೆ. ಆಯು ಕೌಂಟ್ ಮಾಡಿದರೆ 14 ವರ್ಷ ಮಾತ್ರ ಉಳಿಯುತ್ತೆ. 14 ವರ್ಷ ಸಾರ್ಥಕ ವರ್ಷ ಬೇಕು. ಪರಮಪೂಜ್ಯರ ಮಠ ನೋಡಿ ಬಂಡೆ ಮಠ ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಇದು ಗುರು ಅರಮನೆ ಇದ್ದಂಗಿತ್ತು ಅಲ್ವಾ. ಅರಮನೆಯ ರೀತಿ ಕ್ರಿಯಾಶೀಲರಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಕೂಲು, ಶಾಲೆ, ಕಾಲೇಜು ಮಾಡಿದ್ದಾರೆ. ಮತ್ತು ಅವರು ನಾವು ಓದುವ ಸಂದರ್ಭದಲ್ಲಿ ದ್ರಾಕ್ಷಿ ಬೆಳೀತಿದ್ರು, ಕೃಷಿಕರು ಆಗಿದ್ದರು ಅವರು. ನಿನ್ನೆ ಯಾರೋ ಒಬ್ಬ ಶ್ರವಣ ಹೇಳ್ತಿದ್ರು ಅವರು ಎಲ್ರಿಗೂ ನಮಸ್ಕಾರ.
ಅದರಲ್ಲೂ ವಿಶೇಷವಾಗಿ ಕೆಂಗೇರಿ ಉಪನಗರ ಆಸುಪಾಸಿನ ಜನರಿಗೆ ಒಂದು ಸಿಹಿ ಸುದ್ದಿ ಅಂತಂದರೆ ಅದು ನ್ಯೂ ಪೇರೆಂಟ್ಸ್, ಹೊಸದಾಗಿ ನೀವು ನಿಮ್ಮ ಮಕ್ಕಳು ಬೆಳೆದು ಇನ್ನೇನು ಈಗ ಸ್ಕೂಲಿಗೆ ಸೇರಿಸ್ಬೇಕೋ ಅದಕ್ಕೆ ಮುಂಚೆ ಅವ್ರನ್ನ ಎಲ್ಲಿ ಚೆನ್ನಾಗಿ ನಾವು ನರಿಷಿಂಗ್ ಮಾಡಬೇಕಪ್ಪ ಅವ್ರನ್ನ, ಅವ್ರ ಬ್ರೈನ್ನ, ಅವ್ರ ಥಾಟ್ಸ್ನ ಅಂತಂದರೆ ಐ ಥಿಂಕ್ iKids ಈಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಇಂಗ್ಲೀಷಲ್ಲಿ ಇದಕ್ಕೆ ಸುಮಾರು ಇಲ್ಲಿ ಏನೇನು ಫೀಚರ್ಸ್ ಇದೆ ಹೇಳ್ಬಿಡ್ತೀನಿ. ಆಗ್ಮೆಂಟೆಡ್ ರಿಯಾಲಿಟಿ, ಸ್ಮಾರ್ಟ್ ಅಟೆಂಡೆನ್ಸು, ಫೆಸ್ಟಿವಲ್ ಆ್ಯಂಡ್ ಬರ್ಡೇ ಸೆಲೆಬ್ರೇಷನು, ಲೈವ್ CCTV ಸ್ಕ್ರೀನಿಂಗು, ಕಾನ್ಸೆಪ್ಟ್ ಬೇಸ್ ವಿಜುವಲ್ಸ್. ಈಗ ಇದನ್ನ ಸಿಂಪಲ್ಲಾಗಿ ನಮ್ಮ ಜನಕ್ಕೆ ಅರ್ಥ ಮಾಡಿಸೋ ಥರ ಹೇಳೋಣ, ಓಕೆನಾ? ಒಂದು, ನಿಮಗೆ ಸ್ಮಾರ್ಟ್ ಅಟೆಂಡೆನ್ಸ್ ಅಂತಂದರೆ ನಿಮ್ಮ ಮಗು ಸ್ಕೂಲ್ ಒಳಗೆ ಬರ್ತಿದ್ದಂಗೆ ನಿಮಗೆ ಮೆಸೇಜ್ ಬರುತ್ತೆ, ಮತ್ತು ನೀವು ಕರ್ಕೊಂಡು ಹೋಗ್ತಿದ್ದಂಗೆ ಮೆಸೇಜ್ ಇರುತ್ತೆ. ಅಂದರೆ ಅಕಸ್ಮಾತ್ ನೀವು ಮನೇಲಿದ್ದೀರಾ, ಯಾರನ್ನೋ ಇದಕ್ಕೆ ನೇಮಿಸಿದ್ದೀರಾ ಅಂತಂದ್ರೂ ನಿಮ್ಗೆ ಎಲ್ಲಿದ್ರೂ ನಿಮಗೆ ಆ ಮೆಸೇಜ್ ಬರ್ತಕ್ಕಂಥದ್ದು. ಇದಕ್ಕಿಂತ ಹೆಚ್ಚಿಗಾಗಿ ನನಗೆ ತುಂಬ ಒಬ್ಬ ಪೇರೆಂಟಾಗಿ ಇಷ್ಟ ಆಗಿದ್ದು ಅಂತಂದರೆ ನಿಮ್ಗೆ ಸದಾ CC ಕ್ಯಾಮ್ರಾದಲ್ಲಿ ನಿಮ್ಮ ಮಗುನ ನೋಡ್ತಾ ಇರ್ಬೋದು. ಅದೆಲ್ಲಿ ಓಡ್ತಾ ಇದೆ, ಏನು ಮಾಡ್ತಾ ಇದೆ, ಹೆಂಗೆ ಓದ್ತಾ ಇದೆ. ಯೂಶಲಿ ಈ ಫೆಸಿಲಿಟಿ ಎಲ್ಲೂ ಇಲ್ಲ. ಅದಕ್ಕೆ ಪ್ರಾಯಶಃ ಇದು ಇಂಡಿಯಾಸ್ ಫಸ್ಟ್ ಟೆಕ್ ಎನೇಬಲ್ಡ್ ಪ್ರೀ ಸ್ಕೂಲ್ ಆ್ಯಂಡ್ ಡೇ ಕೇರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ಒಂದು ಫೆಸಿಲಿಟಿ ಇದೆ, ಆಗ್ಮೆಂಟೆಡ್ ರಿಯಾಲಿಟಿ ಇದೆ. ಅದನ್ನು ಸಿಂಪಲ್ ಫಾರ್ಮ್ ಹೇಳಬೇಕಂದ್ರೆ ನಾವೀಗೆಲ್ಲ ರೀಲ್ಸಲ್ಲಿ ನೋಡ್ತಾ ಇರ್ತೀವಿ, ಕಣ್ಣಿಗೆ ಒಂದು ಕ್ಯಾಮ್ರಾ ಥರ ಹಾಕ್ಕೊಂಡು ಕನ್ನಡಕ ಥರ ಹಾಕ್ಕೊತಾರೆ, ಎಲ್ಲ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ ಬಂದಂಗೆ ಕಾಣುತ್ತೆ. ಆ ಥರದ ಕೋಚಿಂಗು ಇದೆ. ಮತ್ತು ಅದನ್ನು ಡಯಾಗ್ರಾಮ್ ರೂಪದಲ್ಲಿ, ವಿಡಿಯೋ ರೂಪದಲ್ಲಿ TVಗೂ ತೋರಿಸಿ ಮಾಡ್ತಕ್ಕಂಥ ಒಂದು ವಿಭಿನ್ನ ಮತ್ತು ವಿಶೇಷವಾದಂಥ ಒಂದು ಕೋಚಿಂಗ್ ಸೆಂಟರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ನೀವು ಡೇ ಕೇರಿಂದ ಹಿಡಿದು pre-KG, LKG, UKG ಅಲ್ಲಿವರೆಗೂ ನಿರಾಳವಾಗಿ 3 ರಿಂದ 4 ವರ್ಷ ನಿಮ್ಮ ಮಗುನ ಒಂದು ಒಳ್ಳೆ ಕಡೆಗೆ ಟ್ರೈನ್ ಮಾಡ್ಬೋದು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಯಾಕೆ ತಡ, ಕೆಂಗೇರಿ ಆಸುಪಾಸು ಐ ಥಿಂಕ್ ಅಪ್ ಟು 10 ಕಿಲೋಮೀಟರ್ ರೇಡಿಯಸಲ್ಲಿರೋರು ಕಣ್ಣು ಮುಚ್ಕೊಂಡು ಈ ಸ್ಕೂಲಿಗೆ ಸೇರಿಸ್ಬೋದು ಅಂತ ನಾನು ಭಾವಿಸ್ತಾ, ಈ ಸಂಸ್ಥೆಯ ಇದನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಪ್ರಿನ್ಸಿಪಲ್ಗೆ, ಸ್ಟಾಫ್ಗೆ, ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಬಂಡಿ ಮಠದ ಶ್ರೀಗಳ ಒಂದು ಆಶೀರ್ವಾದದಿಂದ, ಅವರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಕೆಂಗೇರಿ ಸುತ್ತಮುತ್ತಲ ಈ ಭಾಗಕ್ಕೆ ಆಶೀರ್ವಾದ ನೀಡಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಈ ವೇದಿಕೆ ಮೇಲೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಮ್ಮ ಕೆಂಗೇರಿ ಹೋಬಳಿಯ ಅಖಿಲ ಭಾರತ ವೀರಶೈವ ಮುಖಂಡರು ಮತ್ತು ವೀರಶೈವ ಲಿಂಗಾಯತ ನಮ್ಮ ಎಲ್ಲ ಬಂಧುಗಳು, ಪ್ರಮುಖರು, ಹಿರಿಯರು, ತಾಯಂದಿರು ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀರಶೈವ ಲಿಂಗಾಯತ ಮುಖಂಡರು ಅಪೇಕ್ಷೆಯಂತೆ ಸನ್ಮಾನ್ಯ ನಮ್ಮೆಲ್ಲರ ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಗಾಡ್ ಫಾದರ್ ಆಗಿರ್ತಕ್ಕಂಥ BS ಯಡಿಯೂರಪ್ಪ ಮಾಡಿರ್ತಾರಲ್ಲ, ಶಿವದೀಕ್ಷೆ ಸ್ವೀಕಾರ ಮಾಡಿದಂಥ ಪ್ರತಿಯೊಬ್ಬರು ಕೂಡ ಒಂದೊಂದು ಚಲಿಸುವಂಥ ದೇವಾಲಯ ಇದ್ದ ಹಾಗೆ. ಅಂತಹ ದೇವಾಲಯವನ್ನು ಕಟ್ಟಿದವರು ಸಚ್ಚಿದಾನಂದ ಮಹಾಸ್ವಾಮಿಗಳವರು. ಆ ದೇವಾಲಯಕ್ಕೆ ಸಂಸ್ಕಾರವನ್ನು ನೀಡಿರ್ತಕ್ಕಂಥವ್ರು ಯಡಿಯೂರಿನ ಪೂಜ್ಯರು. ಅದಕ್ಕೆ ನೀನು ಕೊನೆಯವರೆಗೂ ಕೂಡ ಲಿಂಗವಂತನಾಗಿ ಸಂಸ್ಕಾರವಂತನಾಗಿ ಬಾಳು ಅಂತ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು. ಈ ಎಲ್ಲ ಕಾರ್ಯವನ್ನು ನಡೆಯುವ ಸಂದರ್ಭದಲ್ಲಿ ಮಹಾಮುನಿ ಅಗಸ್ತ್ಯ ಜಗದ್ಗುರು ರೇಣುಕ ಭಗವತ್ಪಾದರಿಗೆ ಒಂದು ಮಾತನ್ನು ಕೇಳ್ತಾರೆ. ಯಾರ್ಯಾರೋ ನಿನ್ನನ್ನು ಎಲ್ಲೆಲ್ಲೋ ಕಾಣ್ತಾರೆ, ಕಂಬದಿಂದ, ಬಿಂಬದಿಂದ, ಕೈಲಾಸದಲ್ಲಿ, ಮಂದಾರ ಪರ್ವತದಲ್ಲಿ, ಗುಡಿ, ಮಂದಿರ, ಮಸೀದಿ ಎಲ್ಲೆಲ್ಲೋ ನಿನ್ನ ಕಾಣ್ತಾರೆ.
ಆದರೆ ನೀನು ನಿಜವಾಗ್ಲೂ ವಾಸ ಮಾಡೋದು ಎಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಒಂದು ಸಮಾರಂಭವನ್ನು ಏರ್ಪಡಿಸಿ ನಮ್ಮ ಧರ್ಮದ ಒಂದು ಶಕ್ತಿ ಏನು ಅಂತಕ್ಕಂಥದ್ದು ಎಲ್ಲರಿಗೂ ತಿಳಿಪಡಿಸಲಿಕ್ಕೋಸ್ಕರನೇ ನಾವು ನಿನ್ನೆ ಜಗದ್ಗುರುಗಳವರ ಒಂದು ಮಹೋತ್ಸವ ಆಗಮಿಸೋಸ್ಕರ ಒಂದು ಏನು ಮಹೋತ್ಸವ ನಿನ್ನೆ ಸಾಯಂಕಾಲ ಆಗಿತ್ತು. ಇವತ್ತು ಏನು ಈ ಧರ್ಮಸಭೆಯನ್ನು ಏರ್ಪಡಿಸಿದೆ. ಇವತ್ತು ಬೆಳಿಗ್ಗೆ ಏನು ಎಲ್ಲ 111 ಅಂತ ಹೇಳಿರಲ್ಲ, 111 ಕಂಬಗಳಿಗೆ ಚೇತನವಕ್ಕರು ನನ್ನ ದೇಹವೇ ಕಂಬ, ತಲೆ ಬಣ್ಣ ಶಿಖರವಯ್ಯ ಅನ್ನೋ ರೀತಿಯಲ್ಲಿ ಎಲ್ಲ ಒತ್ತುಗಳಿಗೆ ಶಿವದೀಕ್ಷಾ ಅಮೃತವನ್ನು ನೀಡಿ ನಮ್ಮ ಸಮಾಜದ ಒಂದು ಚೇತನವನ್ನು ಉಪನಗರದಲ್ಲಿರುವಂಥ ಏಕದಳ ಬಿಲ್ವ ಬಂಡೆ ಮಠದ ಚಾರಿತ್ರಿಕ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ವೀರಶೈವ ಧರ್ಮದ ಚಾರಿತ್ರಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಸಮಾರಂಭ ಇದು ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ನಿನ್ನೆ ಜಗದ್ಗುರುಗಳನ್ನು ಭವ್ಯವಾದಂಥ ಮೆರವಣಿಗೆ ಮೂಲಕ ಬರಮಾಡಿಕೊಂಡಿದ್ರಿ. ಇಂದು 2ನೇ ದಿನದಲ್ಲಿ ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಶಾಂತಿಗಾಗಿ ಇಷ್ಟಲಿಂಗ ಮಹಾಪೂಜೆ ಬೆಳಗಿನ ಪ್ರಶಾಂತ ಸಂದರ್ಭದಲ್ಲಿ ಸರ್ವಾಂಗ ಸುಂದರವಾಗಿ ಸಾಗಿ ಸಂಪನ್ನಗೊಂಡಿದ್ದು ತಮಗೆಲ್ಲ ಗೊತ್ತಿದೆ. ಬಹುಶಃ ಭಾಳ ಜನರಿಗೆ ಗೊತ್ತಿಲ್ಲ. ಬಂಡೆ ಮಠದ ಶ್ರೀ ಮಂದಿರನ ಪ್ರಣವ ಸ್ವರೂಪಿ ಸಚ್ಚಿದಾನಂದ ಸ್ವಾಮೀಜಿಯವರು ಈ ಮಠದ ಅಧಿಕಾರ ಸೂತ್ರವನ್ನು ಹಿಡಿದು 55 ವರ್ಷಗಳು ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಬ್ರಹ್ಮಾಪುರಿ ಜಗದ್ಗುರುಗಳನ್ನು ಬರಮಾಡಿಕೊಂಡು ನಾವು ಅಷ್ಟೇ ಅಲ್ಲ, ಈ ಭಾಗದ ಎಲ್ಲ ಭಕ್ತರಿಗೆ ಆಶೀರ್ವಾದ ಕೊಡಿಸ್ಬೇಕು ಅಂಥೇಳಿ ಸಂಕಲ್ಪ ತೊಟ್ಟು ಹಮ್ಮಿಕೊಂಡಂಥ ಕಾರ್ಯಕ್ರಮ. ಅವರೆಲ್ಲಿಯೂ ಕೂಡ ನನ್ನ 55ನೇ ವರ್ಷದ ಪಟ್ಟಾಧಿಕಾರದ ವರ್ಧಂತಿ ಮಹೋತ್ಸವ ಇದೆ ಅಂಥೇಳಿ ಯಾರ ಭಕ್ತರ ಹತ್ತಿರವೂ ಕೂಡ ಅವರು ಹೇಳಿಲ್ಲ. ಆದರೆ ತಮ್ಮ ಮನದಾಳದ ಇಂಗಿತವನ್ನು ಜಗದ್ಗುರುವರಲ್ಲಿ ಮನವಿ ಮಾಡಿದಾಗ ಬಹಳಷ್ಟು ಹರುಷವಾಯಿತು. ಏನೊಂದು ಇಲ್ಲದೆ ಇರುವಂಥ ಬಂಡೆ ಮಠವನ್ನು ಇವತ್ತು ಭೂಲೋಕದ ಸ್ವರ್ಗದಂತಾಗಿ ಶ್ರೀಮಠವನ್ನು ಬೆಳೆಸಿದಂಥ ಕೀರ್ತಿ ಶ್ರೀಗಳವರಿಗೆ ಸಲ್ತಾ ಇದೆ. ದೇಹವನ್ನು ದುಡಿಮೆಗೆ, ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಡೀತಾರಲ್ಲ ಅವರ ಜೀವನದಲ್ಲಿ ಶ್ರೇಯಸ್ಸು ಯಾವಾಗಲೂ ಕೂಡ ಕಟ್ಟಿಟ್ಟಂಥ ಬುತ್ತಿ ಅನ್ನೋದಕ್ಕೆ ಸಚ್ಚಿದಾನಂದ ಶ್ರೀಗಳ ಜೀವನವೇ ಇದಕ್ಕೊಂದು ನಿದರ್ಶನ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಅನ್ನಿಸ್ತಾ ಇದೆ. ಇಂಥ ಒಂದು ಅಪೂರ್ವ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಜನನಾಯಕರು, ರೈತಪರ ಚಿಂತನೆ ಉಳ್ಳಂಥ ಧರ್ಮಾಭಿಮಾನಿಗಳಾದಂಥ BS ಯಡಿಯೂರಪ್ಪನವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ಮತ್ತೊಂದು ವಿಶೇಷ. ಬ್ರಹ್ಮಾಪುರಿ ಜಗದ್ಗುರುವರ ಧರ್ಮ ಸಮಾರಂಭ ಈ ನಾಡಿನ ಯಾವುದೇ ಭಾಗದಲ್ಲಿ ನಡೀತಾ ಇರಲಿ, ಅಲ್ಲಿ ಅವರು ಪಾಲ್ಗೊಂಡಾಗ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಮಧ್ಯದಲ್ಲಿ ಬಂದು ಮಾತನಾಡಿ
ಹೋಗುವಂಥ ಜಾಯಮಾನ ಅವರು ಇಟ್ಕೊಂಡಿಲ್ಲ. ಕೊನೆಯವರೆಗೆ ಇದ್ದು ಜಗದ್ಗುರುವರ ಸಂದೇಶ ಕೇಳಿನೇ ಹೋಗುವಂಥ ಪರಿಪಾಠ ಇರುವುದನ್ನು ತಾವೆಲ್ಲ ಕಂಡು ನೋಡಿ ಸಂತೋಷಪಟ್ಟಿದ್ದೀರಿ. ಈ ಕೆಂಗೇರಿ ಉಪನಗರದಲ್ಲಿ ಇಂಥ ದೊಡ್ಡ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಸೇರಿ ತಾವು ಮಾಡಿದಂಥ ಕಾರ್ಯಕ್ರಮವನ್ನು ಕಂಡು ತಮ್ಮ ಮೆಚ್ಚುಗೆಯ ಮಾತುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರು ಆಡಿದಂಥ ಒಂದೊಂದು ಮಾತು ಅನುಕರಣೀಯವಾದಂಥ ಮಾತು, ಜೀವನದ ಅನುಭವದಿಂದ ಬಂದಂಥ ಮಾತು ಅನ್ನೋದನ್ನು ನಾವ್ಯಾರೂ ಕೂಡ ಮರೆಯಬಾರದು. ಕಲಿತ ಪಾಠಗಳನ್ನು ಮನುಷ್ಯ ಮರಿತಾನಂತ, ಆದರೆ ಅನುಭವದಿಂದ ಕಲಿತಂಥ ಮಾತುಗಳನ್ನು ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ. ಓಂ ಯೋ ಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವಾಂ ಪಶುಮಾಂ ಭವತಿ. ಯೋ ಪಾಂ ಆಯತನಂ ವೇದ ಆಯತನವಾಂ ಭವತಿ. ಪರ್ಜನ್ಯೋ ವಾಂ ಅಪಾಂ ಆಯತನಂ ವೇದ ಆಯತನವಾಂ ಭವತಿ. ಯಡಿಯೂರು ಕ್ಷೇತ್ರದ ಶ್ರೀಗಳವರು, ಕನಕಪುರ ಚಿಕ್ಕ ಕಲ್ಲಬಾಳು ಮಠದ ಶ್ರೀಗಳವರು, ಶಿವಗಂಗೆಯ ಶ್ರೀಗಳವರು, ವೀರಸಿಂಹಾಸನ ಮಠ ವಿಭೂತಿಪುರದ ಶ್ರೀಗಳವರು, ಗುರುವಿನಪುರ ಮಠದ ಶ್ರೀಗಳವರು, ಕನ್ನಳ್ಳಿ ಮಠದ ಶ್ರೀಗಳು, ವೀರಸಿಂಹಾಸನ ಮಠ ನಾಗಲಾಪುರದ ಶ್ರೀಗಳು, ಜಡದೇವರ ಮಠದ ಶ್ರೀಗಳು, ಬಿಡದಿ ಚೌಕಿ ಮಠದ ಶ್ರೀಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭಗಳಿಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಗೌರವ ಗುರುರಕ್ಷೆಯನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮಗಳಿಗೆ ST ಸೋಮಶೇಖರ್ ಅವರು, TN ಜವರಾಯಗೌಡರು ಪಾಲ್ಗೊಂಡಿದ್ದರು. KRDL ಮಾಜಿ ಅಧ್ಯಕ್ಷ M ರುದ್ರೇಶ್ ಅವರು ಪಾಲ್ಗೊಂಡಿದ್ದರು. ನಂಜುಂಡೇಶ್ ಅವರು ಪಾಲ್ಗೊಂಡಿದ್ದರು. ನವೀನ್ ಕುಮಾರ್ ಅವರು ಪಾಲ್ಗೊಂಡಿದ್ದರು. ಮರಿಸ್ವಾಮಿ ಅವರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಪಾಲ್ಗೊಂಡಿದ್ದರು. KS ಮಂಜುನಾಥಯ್ಯನವರು ಕೂಡ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿದಂಥದ್ದು. ಕಾರ್ಯಕ್ರಮದೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಪಂಚಾಕ್ಷರಿ, ಉಪಾಧ್ಯಕ್ಷ ರವಿರಾಜ್ ಕುಮಾರು, ಉಪಾಧ್ಯಕ್ಷ ಸಿದ್ಧಲಿಂಗಸ್ವಾಮಿ, ಉಪಾಧ್ಯಕ್ಷ ರೂಪಾ BC, ಪ್ರಧಾನ ಕಾರ್ಯದರ್ಶಿ ಶಂಕರ್ ಕಾಮನ್ರವರು, ಹಾಗೆ ಖಜಾಂಚಿ ರುದ್ರೇಶು, ಕಾರ್ಯದರ್ಶಿ ಬಸವರಾಜು, ಕಾರ್ಯದರ್ಶಿ ಶಿವು CR, ಹಾಗೆ ಮಹಿಳಾ ಅಧ್ಯಕ್ಷ ಲೀಲಾ BK ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರುವುದರ ಜೊತೆಗೆ ಒಂದು ರೀತಿಯ ಧರ್ಮ ಜಾಗೃತಿ ಕಾರ್ಯಕ್ರಮವು ಕೂಡ ನೆರವೇರಿರ್ತಕ್ಕಂಥದ್ದು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅನ್ನುವಂತಹ ಜಗದ್ಗುರುಗಳ ಆಶೀರ್ವಚನ ಎಲ್ಲರಿಗೂ ಲಭಿಸಿತು. ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ನಿಜಕ್ಕೂ ಎಲ್ಲರ ಕಣ್ಮನ ಸೆಳೆಯಿತು. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ನೇತೃತ್ವ ಓಡಾಟವನ್ನು ಹಲವರು ವಹಿಸಿಕೊಂಡಿತು. ಇಂದು ಒಬ್ಬೊಬ್ಬರ ಹೆಸರಾದರೂ ಕೂಡ ಅನೇಕರಿಗೆ ಬೇಸರ ಆಗ್ಬೋದು. ಆದರೆ ಸೂಲಿಕೆರೆ ಪಂಚಾಯಿತಿ ಸದಸ್ಯ ಮೋಹನ್ ಕುಮಾರು, BJPಯ ಉಳ್ಳಾಳ್ ವಾರ್ಡ್ ನಿಕಟಪೂರ್ವಾಧ್ಯಕ್ಷ ಶಶಿಕುಮಾರು, ರುದ್ರೇಶು, ಮಂಜುನಾಥಯ್ಯ, ಶಿವು, ಅನೇಕರು ಈ ಕಾರ್ಯಕ್ರಮ, ರುದ್ರೇಶು, ಪಂಚಾಕ್ಷರಿ ಹಲವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕೆಂಗೇರಿ ಉಪನಗರಕ್ಕೆ ಸರಿಸುಮಾರು 40 ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ಆಗಮಿಸಿದ ಬಾಳೆಹೊನ್ನೂರು ಶ್ರೀಗಳ ಅದ್ದೂರಿ ಸಾರೋಟೋತ್ಸವ ಎಲ್ಲರ ಕಣ್ಮನ ಸೆಳೆಯಿತು. ಇಷ್ಟಲಿಂಗ ಪೂಜೆ, ಶಿವದೀಕ್ಷೆಗಳು ನಡೆಯಿತು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.